ಇದೇನಾ ಮೋದಿ ಅಚ್ಚೆ ದಿನದ ಅಸಲಿಯತ್ತು? ತಿರುಗಿ ಬಿದ್ದ ಕಾಂಗ್ರೆಸ್ ಕೊಟ್ಟ ಲೆಕ್ಕ ಏನೋ? ಅಭಿವೃದ್ಧಿನೇ ಇಲ್ಲ ಅನ್ನೋರಿಗೆ ಇದು ಸಿದ್ದು ಲೆಕ್ಕ. ಇದೇನಾ ಮೋದಿ ಅಚ್ಚೆ ದಿನದ ಅಸಲಿಯತ್ತು? ಇದೇನಾ 56 ಇಂಚಿನ ಎದೆ ಸುತ್ತಳತೆ ಹೊಂದಿರೋ ದೇಶದ ಪ್ರಧಾನಿಯ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತೇಳಿ ರಾಜ್ಯ ಕಾಂಗ್ರೆಸ್ ಬಿಜೆಪಿ ಬೆವರಿಳಿಸಿದೆ. ಜೊತೆಗೆ ಮೋದಿ ಅಚ್ಚೆ ದಿನದ ಅಸಲಿಯತ್ತಿನ ಅಸಲಿ ಲೆಕ್ಕ ಕೊಟ್ಟು ಹಿಗ್ಗಮುಗ್ಗ ತಿರುಗೇಟನ್ನ ಕೊಟ್ಟಿದೆ. ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ ಕೊಟ್ಟ ಆ ಲೆಕ್ಕ ಏನ್ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ರಾಜ್ಯ ಬಿಜೆಪಿ ಮನೆಯೊಂದು 16 ಬಾಗಿಲುಗಳಾಗಿವೆ. ಹೀಗಿದ್ರು ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿನ ತೂತುಗಳನ್ನ ಹುಡುಕ್ತಾ ಕೂತಿದೆ. ಅದರಲ್ಲೂ ಸಿಎಂ ಸಿದ್ದರಾಮಯ್ಯನವರ ಸರ್ಕಾರದ ಖಜಾನೆಯಲ್ಲಿ ದುಡ್ಡಿಲ್ಲ, ಇವರ ಸರ್ಕಾರ ಪಾಪರಾಗಿದೆ ಅಂತೇಳಿ ದಿನಂಪ್ರತಿ ಬೊಗಳೆ ಬಿಡ್ತಾ ಇದೆ. ಇಷ್ಟಕ್ಕೆ ನಿಲ್ಲದ ಬಿಜೆಪಿ ನಾಯಕರು ಸಿದ್ದರಾಮಯ್ಯನವರನ್ನ ಲಾಟ್ರಿ ಸಿಎಂ ಅಂತೇಳಿ ಹಂಗಿಸುತ್ತಿದ್ದಾರೆ. ಇದಕ್ಕೆ ತಕ್ಕ ತಿರುಗೇಟು ಕೊಟ್ಟಿರೋ ರಾಜ್ಯ ಕಾಂಗ್ರೆಸ್ ಘಟಕ ಬೆಂಕಿ ಅಂತ ಟ್ವೀಟ್ಗಳನ್ನ ಮಾಡಿ ಕುಟುಕಿದೆ. ಕರ್ನಾಟಕದಲ್ಲಿ ಎಂದಿಗೂ ಬಹುಮತ ಪಡೆದು ಸರ್ಕಾರ ರಚಿಸದ ಬಿಜೆಪಿ ಆಪರೇಷನ್ ಕಮಲ ಎಂಬ ಅನೈತಿಕ ಲಾಟರಿ ಹೊಡೆದು ಅಧಿಕಾರ ನಡೆಸಿದೆ. ತನ್ನ ಆಡಳಿತದುದ್ದಕ್ಕೂ ಭ್ರಷ್ಟಾಚಾರದಲ್ಲೇ ಮುಳುಗೆದ್ದು ಜನರಿಂದ ತಿರಸ್ಕರಿಸಲ್ಪಟ್ಟಿದೆ. ರಾಜ್ಯದಲ್ಲಿ ಬಿಜೆಪಿ ಕೇವಲ 9 ವರ್ಷಗಳ ಆಡಳಿತದಲ್ಲಿ 5 ಮುಖ್ಯಮಂತ್ರಿಗಳನ್ನ ಕಂಡಿದೆ. ಈ 5 ಮುಖ್ಯಮಂತ್ರಿಗಳು ಸಿಎಂ ಪಟ್ಟ ಅಲಂಕರಿಸಿದ್ದು ಲಾಟರಿಯಲ್ಲ ಎಂದು ಬಹುಮತವನ್ನೇ ಪಡೆಯದ ಬಿಜೆಪಿಗರು ಜನಾಶೀರ್ವಾದ ಪಡೆದು ಸಂಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳನ್ನ ಲಾಟರಿ ಸಿಎಂ ಅಂತ ಹೇಳೋದು ಹಾಸ್ಯಾಸ್ಪದ ಅಂತೇಳಿ ಕಾಂಗ್ರೆಸ್ ಕುಟುಕಿದೆ. ಅಚ್ಚೆ ದಿನ ಅಂದ್ರು ಈಗೇನಾಯ್ತು? ಮೋದಿ ಅಚ್ಚೆ ದಿನದ ಬಗ್ಗೆಯೂ ಕುಂಕು ಮಾತನಾಡಿದೆ. ಮೋದಿ ನೇತೃತ್ವದ ಕೇಂದ್ರ ಬಿಜೆಪಿ ಸರ್ಕಾರದ ಆಡಳಿತದಲ್ಲಿ ಭಾರತ ಜಾಗತಿಕ ಚಿತ್ರಹಿಂಸೆ ಸೂಚ್ಯಂಕ 2025ರಲ್ಲಿ ಹೆಚ್ಚು ಅಪಾಯಕಾರಿ ದೇಶಗಳ ಪಟ್ಟಿಯಲ್ಲಿದೆ. ಸೂಚ್ಯಂಕದಲ್ಲಿ 26 ದೇಶಗಳಲ್ಲಿನ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಲಾಗಿದ್ದು, ಭಾರತ ಹೊಂಡೂರಸ್, ಬೆಲಾರುಸ್, ಕೊಲಂಬಿಯಾ, ಟರ್ಕಿ, ಟ್ಯುನೇಷಿಯಾಗಳ ಸಾಲಿನಲ್ಲಿದೆ. ದೇಶದಲ್ಲಿ ಚಿತ್ರಹಿಂಸೆ ವ್ಯಾಪಕವಾಗಿರುವುದಷ್ಟೇ ಅಲ್ಲದೆ ವ್ಯವಸ್ಥೆಯ ಭಾಗವೇ ಆಗಿದೆ. ಅದರಲ್ಲೂ ದಲಿತರು, ಆದಿವಾಸಿಗಳು, ಮುಸ್ಲಿಮರು, ಲಿಂಗತ್ವ ಅಲ್ಪಸಂಖ್ಯಾತರು ಮತ್ತು ವಲಸೆ ಕಾರ್ಮಿಕರು ಚಿತ್ರಹಿಂಸೆಗೆ ಹೆಚ್ಚು ಗುರಿಯಾಗುತ್ತಿದ್ದಾರೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಅಂಕಿಅಂಶಗಳನ್ನ ಮುಂದಿಟ್ಟು ಮೋದಿ ಸರ್ಕಾರವನ್ನ ಕುಟುಕಿದೆ. ಏಕೆ ಮಿನಿಟ್ ಶೋಭಕ್ಕ ಇಲ್ಲಿ ನೋಡಿ. ರಾಜ್ಯ ಸರ್ಕಾರವನ್ನ ಟೀಕಿಸೋದಲ್ಲ, ಇನ್ನ ರಾಜ್ಯ ಸರ್ಕಾರದ ತಪ್ಪುಗಳನ್ನ ಎತ್ತಿ ಹಿಡಿಯೋ ದಾಟಿಯಲ್ಲಿ ಮಾಧ್ಯಮಗಳ ಮುಂದೆ ವಾಗ್ದಾಳಿ ನಡೆಸೋ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರಿಗೂ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡೋ ಮೂಲಕ ಕುಟುಕಿದೆ. ಕೇಂದ್ರ ಸರ್ಕಾರದ ತಟ್ಟೆಯಲ್ಲಿ ಹೆಗ್ಗಣ ಬಿದ್ದಿದ್ರು ಅದು ಶೋಭಾ ಮೇಡಂಗೆ ಯಾಕೆ ಕಾಣಿಸ್ತಿಲ್ಲ? ಏಕೆ ಮಿನಿಟ್ ಶೋಭಕ್ಕ ಇಲ್ಲಿ ನೋಡಿ ಅಂತೇಳಿ ರಾಜ್ಯ ಕಾಂಗ್ರೆಸ್ ಕೆಲ ಅಂಕಿಅಂಶಗಳನ್ನ ಅವರ ಮುಂದಿಟ್ಟಿದೆ. ರಾಜ್ಯಕ್ಕೆ ತೆರಿಗೆ ಪಾಲಿನಲ್ಲಿ ಕನ್ನ, 15ನೇ ಹಣಕಾಸು ಆಯೋಗದಲ್ಲಿ ಅನುದಾನ ಕಡಿತ, ಭದ್ರಾ ಮೇಲ್ದಂಡೆಗೆ ಘೋಷಿಸಿದ್ದ ಅನುದಾನ ನೀಡದಿರುವುದು, ಮಹದಾಯಿ ಮೇಕೆದಾಟು, ಯುಕೆಪಿ ವಿಚಾರದಲ್ಲಿ ರಾಜಕೀಯ, ಕನ್ನಡಿಗರ ಮೇಲೆ ಹಿಂದಿ ಭಾಷೆ ಹೇರಿಕೆ, ರೈಲ್ವೆ ಬ್ಯಾಂಕ್ ಪರೀಕ್ಷೆಗಳಲ್ಲಿ ಕನ್ನಡಿಗರಿಗೆ ವಂಚನೆ. ಹೀಗೆ ನಿಮ್ಮದೇ ಕೇಂದ್ರ ಬಿಜೆಪಿ ಸರ್ಕಾರದ ಈ ಅನ್ಯಾಯದ ವಿರುದ್ಧ ತುಟಿ ಬಿಚ್ಚದ ನಿಮಗೆ ರಾಜ್ಯ ಸರ್ಕಾರದ ಬಗ್ಗೆ ಮಾತನಾಡುವ ಯಾವ ನೈತಿಕತೆ ಇದೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟೀಕಾ ಪ್ರಹಾರ ನಡೆಸಿದೆ. ಇನ್ನ ಸಿದ್ದು ಸರ್ಕಾರದಲ್ಲಿ ಅಭಿವೃದ್ಧಿಯೇ ಆಗ್ತಿಲ್ಲ, ಸರ್ಕಾರ ದಿವಾಳಿಯಾಗಿದೆ, ಗ್ಯಾರಂಟಿಗಳನ್ನ ಕೊಡೋ ನೆಪದಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಹಣವನ್ನೇ ಮೀಸಲಿಟ್ಟಿಲ್ಲ ಅಂತೇಳಿ ಕಮಲದಳ ನಾಯಕರು ಅಪಪ್ರಚಾರ ಮಾಡ್ಕೊಂಡು ತಿರುಗಾಡ್ತಿದ್ದಾರೆ. ಅವರಿಗೆ ಚಳಿ ಬಿಡಿಸಿರೋ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಪಟ್ಟಿಯನ್ನ ಅವರ ಮುಂದಿಟ್ಟಿದೆ. ಇದೇ ಕಾಂಗ್ರೆಸ್ ಅಭಿವೃದ್ಧಿ ಗ್ಯಾರಂಟಿ ಅಂತಾನು ಕುಟುಕಿದೆ. ಹಾಗಾದ್ರೆ ಆ ಪಟ್ಟಿಯಲ್ಲಿ ಏನಿದೆ ಗೊತ್ತಾ? ಕಲ್ಯಾಣ ಪಥ ಯೋಜನೆಯಡಿ 1000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರಗಳ 1150 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ, 1685 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಲಬುರಗಿ ನಗರವನ್ನ ಸ್ಮಾರ್ಟ್ ಸಿಟಿಯನ್ನಾಗಿ ಅಭಿವೃದ್ಧಿಪಡಿಸಲು ನಿರ್ಧಾರ, 60 ಕೋಟಿ ರೂಪಾಯಿ ವೆಚ್ಚದಲ್ಲಿ ಗ್ರಾಮೀಣ ಗೋದಾಮುಗಳ ನಿರ್ಮಾಣ, 2024ರಲ್ಲಿ 18,177 ಕೋಟಿ ರೂಪಾಯಿ ಬರ ಪರಿಹಾರವನ್ನ ಕೇಂದ್ರ ಸರ್ಕಾರ ನೀಡದಿದ್ರು ರಾಜ್ಯ ಸರ್ಕಾರದಿಂದಲೇ 38 ಲಕ್ಷ ರೈತರಿಗೆ 4,047 ಕೋಟಿ ರೂಪಾಯಿ ಪರಿಹಾರ, ಯುವಕರನ್ನ ಕೃಷಿಯೆಡೆಗೆ ಆಕರ್ಷಿಸಲು ತಂತ್ರಜ್ಞಾನ ಆಧಾರಿತ ಕೃಷಿಗೆ ಆದ್ಯತೆ ಮತ್ತು ತರಬೇತಿ, ಸಂಕಷ್ಟದಲ್ಲಿರುವ ರೈತರಿಗೆ ಅನುಕೂಲ ಮಾಡಲು 1000 ಕೋಟಿ ರೂಪಾಯಿಯಲ್ಲಿ 12,000 ಕೃಷಿ ಹೊಂಡ, ಹನಿ ಮತ್ತು ಸೂಕ್ಷ್ಮ ನೀರಾವರಿ ಯೋಜನೆ. ಕೇವಲ 2 ವರ್ಷದಲ್ಲೇ ರಾಜ್ಯ ದೇಶದಲ್ಲೇ ಜಿಎಸ್ಡಿಪಿ ಬೆಳವಣಿಗೆಯಲ್ಲಿ 1ನೇ ಸ್ಥಾನ, ತೆರಿಗೆ ಸಂಗ್ರಹ ಮತ್ತು ವಿದೇಶಿ ಬಂಡವಾಳ ಹೂಡಿಕೆಯಲ್ಲಿ 2ನೇ ಸ್ಥಾನಕ್ಕೆ. ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ದಿವಾಳಿಯಾಗಿದೆ ಎಂದ ವಿರೋಧಿಗಳಿಗೆ ರಾಜ್ಯದ ಸರ್ವತೋಮುಖ ಬೆಳವಣಿಗೆಗಳ ಮೂಲಕ ತಕ್ಕ ಉತ್ತರ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿದೆ. ಅಷ್ಟೇ ಅಲ್ಲ, ಶಿಕ್ಷಣ ಸಂಸ್ಥೆಗಳಲ್ಲಿ ಉತ್ಕೃಷ್ಟತಾ ಕೇಂದ್ರಗಳ ಸ್ಥಾಪನೆಗೆ ವಿಶ್ವ ಬ್ಯಾಂಕ್ ನೆರವಿನ 2,500 ಕೋಟಿ ರೂಪಾಯಿ ವೆಚ್ಚದ ಯೋಜನೆ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ 2,500 ಕೋಟಿ ರೂಪಾಯಿ ನೆರವಿನೊಂದಿಗೆ 500 ಹೊಸ ಕರ್ನಾಟಕ ಪಬ್ಲಿಕ್ ಶಾಲೆಗಳ ಪ್ರಾರಂಭ, ಸರ್ಕಾರಿ ಶಾಲೆಗಳಲ್ಲಿ ಪೂರ್ವ ಪ್ರಾಥಮಿಕ ತರಗತಿಗಳನ್ನ 5,000 ಶಾಲೆಗಳಿಗೆ ವಿಸ್ತರಣೆ. ಹೀಗೆ ಸಾಲು ಸಾಲು ಅಭಿವೃದ್ಧಿ ಕೆಲಸಗಳು ರಾಜ್ಯದಲ್ಲಿ ನಡೆಯುತ್ತಿವೆ. ಆದ್ರೆ ಜನರ ಕಣ್ಣಿಗೆ ಮಣ್ಣೆರಚಿ ಕಮಲದಳ ಪಕ್ಷಗಳು ಸರ್ಕಾರದ ವಿರುದ್ಧ ಅಪಪ್ರಚಾರದಲ್ಲಿ ತೊಡಗಿವೆ. ಇದನ್ನ ಸಹಿಸಲು ಸಾಧ್ಯವಿಲ್ಲ ಅಂತೇಳಿ ಸಿದ್ದು ಸರ್ಕಾರ ಇದೀಗ ತಿರುಗಿ ಬಿದ್ದಿದೆ.
ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ ಕೊಟ್ಟಿರೋ ಈ ಅಂಕಿಅಂಶ ಮತ್ತು ಲೆಕ್ಕಾಚಾರದ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.